ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಅಂತ ನಾನು ಇವತ್ತು ಜೋಳದ ರೊಟ್ಟಿ ಸ್ಪೆಷಲ್ ಮಾಡಿದ್ದೀನಿ. ನಿಮಗೆ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಪೋಹಾ ಕಟ್ಲೆಟ್ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪೋಹಾ ಒಂದು ಲೋಟ ತೊಗೊಂಡಿದ್ದೀನಿ, ಅದನ್ನೇ ಒಂದು 1/4 ಗಂಟೆ ನೆನೆಸಿಟ್ಟಿದ್ದೀನಿ. ಮೆತ್ತಗೆ ಹಾಕ್ಬೇಕು. ಪೋಹಾ 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ, 1 ಬೋಲಷ್ಟು ಈರುಳ್ಳಿ, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಮೇಥಿ, ಅರಿಶಿಣ. ಇದು ಎಲ್ಲ ಸಾಮಗ್ರಿಗಳು ಪೋಹಾ ಕಟ್ಲೆಟ್ ಮಾಡೋಕ್ಕೆ ಬೇಕು. ತುಂಬ ಮಸಾಲೆ ಇಲ್ಲದೆ ಇರೋದು, 0% ಎಣ್ಣೆ ಇದಕ್ಕೆ ಯೂಸ್ ಆಗೋದೇ ಇಲ್ಲ. ತುಂಬ ಹೆಲ್ದಿಯಾಗಿರೋ ಡಯಟ್ ಮಾಡೋರಿಗೆ ತುಂಬ ಬೆನಿಫಿಟ್ ಇದೆ. ಈಗ ಮೊದಲಿಗೆ ನಾನು ಒಂದು ಕಲಿಸ್ಲಿಕ್ಕೆ ಇದು ಬೋಲ್ ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡಿದ್ದಂತಹ ಪೋಹಾ ಇದೆಯಲ್ಲ, ಅದು ಮೊದಲೇ ನೆನೆಸಿಟ್ಕೋಬೇಕು. ತುಂಬ ಮೆತ್ತಗೆ ನೆನೆದಾದ್ಮೇಲೆ 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಪೋಹಾ ಮತ್ತು ಆಲೂಗಡ್ಡೆ 2 ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ನಾವು 1 ಕಪ್ಪು ಈರುಳ್ಳಿನ ಯೂಸ್ ಮಾಡ್ಕೋಬೇಕು. ಆಮೇಲೆ ಮಸಾಲೆ ತೋರಿಸಿದ್ನಲ್ಲ, ಗರಂ ಮಸಾಲ, ಸಣ್ಣಗೆ ಹೆಚ್ಕೊಂಡಿದ್ದಂಥ ಚಿಲ್ಲಿ, ಆಮೇಲೆ ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಕೊರಿಯಂಡರ್ ಪೌಡರು, ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಪೋಹಾ ಆಲೂಗಡ್ಡೆ 2 ಹೊಂದ್ಕೋಬೇಕು ಈ ಮಸಾಲೆಗಳಿಗೆಲ್ಲ. 1 ಬೌಲ್ನಷ್ಟು ನಾನು ಕೊತ್ತಂಬರಿ ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ, ಯಾಕೆಂದರೆ ಕೆಲವೊಂದು ನೀರು ಬಿಡುತ್ತೆ ಉಪ್ಪು ಹಾಕಿದ ತಕ್ಷಣ ಎಲ್ಲ, ಸೊ ಅದಕ್ಕೆ ಬೇಗ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ಎಲ್ಲದಕ್ಕೂ ನಾವು ತಿಂದಾಗ ರುಚಿ ಗೊತ್ತಾಗುತ್ತೆ. ಸೊ ಆಮೇಲೆ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು ಸುತ್ತಕ್ಕೆ. ಅದು ಈರುಳ್ಳಿ ಎಲ್ಲ ಹಾಕಿರ್ತೇವಲ್ಲ, ಸೊ ಪ್ರೆಸ್ ಆದಾಗ ಆಚೆ ಬಂದುಬಿಡುತ್ತೆ. ಸೊ ಅದಕ್ಕೆ ನಾವು ಸುತ್ತಕ್ಕೂ ರೌಂಡ್ಗೆ ಸ್ವಲ್ಪ ಪ್ರೆಸ್ ಮಾಡ್ತಾ ಬಂದರೆ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಪ್ರೆಸ್ ಮಾಡಿಬಿಟ್ಟು ಎಲ್ಲದನ್ನು ಈ ಥರ ಉಂಡೆಗಳು ಇದೆಯಲ್ಲ, ಇನ್ನು ಮಿಕ್ಕಿದ್ರೆ ಹಿಟ್ಟಲ್ಲಿ ಫುಲ್ ಚಿಕ್ಕ ಉಂಡೆ ಮಾಡಿ ಈ ಥರ ಎಲ್ಲ ಪ್ಲೇಟಲ್ಲಿ ಕಟ್ಲೆಟ್ನ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ರೆಡಿ ಮಾಡಿಕೊಂಡಾದ್ಮೇಲೆ, ಯಾಕೆಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಡಿ ನೋಡಿ ನೀವು ನಿಮ್ಮ ಮನೇಲಿ ಒಂದು ಸಲ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬಟ್ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಈ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಬೇಕಾದರೆ ನೋಡಿ, ಮಕ್ಕಳು ಖುಷಿಯಿಂದ ಇದನ್ನು ತಿಂತಾರೆ. ಇದು ಸಾಸ್ ಜೊತೆಗೆ ಹಚ್ಕೊಂಡು ತಿನ್ಬೋದು. ಇವಾಗ ಅದೆಲ್ಲ ಮಾಡಿಟ್ಕೊಂಡಿದ್ದೀವಲ್ಲ, ಹಂಚಿಗೆ ಸಣ್ಣ ನಾವು ಆವಾಗಲೇ ಸ್ವಲ್ಪ ಸ್ಟೀಮಲ್ಲಿ ಹಂಚನ್ನ ಇಟ್ಕೋಬೇಕು. ಯಾಕೆಂದರೆ ಕಾದಿರಲಿಲ್ಲ ಅಂತಂದರೆ ಹಂಚು ಹಿಡ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಕಾದಿರ್ಬೇಕು ಹಂಚು. ಸುತ್ತಕ್ಕೂ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಒಂದೊಂದೇ ಮಾಡಿಟ್ಕೊಂಡಿದ್ದಂಥ ಕಟ್ಲೆಟ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋದೇನು ಬೇಡ. ಈಗಾಗಲೇ ತವಕ್ಕೆ ಸವರಿದ್ದೀವಲ್ವ, ಸಾಕಷ್ಟು ಎಣ್ಣೆ. ಬೇಕು ಅಂದರೆ ಸ್ವಲ್ಪ ತುಪ್ಪ ಬೇಕಾದ್ರೆ ಹಾಕೋಬೋದು ಮೇಲ್ಗಡೆ. ಇದೆಲ್ಲ ಕಟ್ಲೆಟ್ನ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ತಾ ಬರಬೇಕು. ಯಾಕೆಂದರೆ ಮತ್ತೆ ಅದನ್ನು 2 ಬದಿಯಲ್ಲೂ ಬೇಯಿಸ್ಕೊಳ್ಬೇಕು. ಅದಕ್ಕೆ ನೀಟಾಗಿ ಒಂದು ಕಡೆಯಿಂದ ಕಟ್ಲೆಟ್ನ ಜೋಡಿಸ್ಕೊಂಡು 2 ಬದಿಯಲ್ಲಿ ಬೇಯಿಸ್ಕೋಬೇಕು ಇದನ್ನು. ಈಗ ಒಂದು ಕಡೆಯಿಂದ ಜೋಡಿಸ್ಕೊಂಡಾದ್ಮೇಲೆ ಇದನ್ನು ಕ್ಲೋಸ್ ಮಾಡಬೇಕು. ಆ್ಯಕ್ಚುಲಿ ಕ್ಲೋಸ್ ಮಾಡಿದರೆ ಬೇಗ ಬೇಯುತ್ತೆ, ಆಮೇಲೆ ಚೆನ್ನಾಗಿ ಬೇಯುತ್ತೆ ಅಂತ. ತುಂಬ ಹೆಲ್ದಿ ಇರುತ್ತೆ. ಬೇಕಾದ್ರೆ ಡಯಟ್ ಮಾಡೋರಿಗಂತೂ ತುಂಬ ಯೂಸ್ ಆಗುತ್ತೆ. ನಾವು ಎಣ್ಣೆ ತಿನ್ನಲ್ಲಪ್ಪ, ಆಯಿಲ್ ಇರುತ್ತೆ, ನಾನೇನು ಸ್ನ್ಯಾಕ್ಸ್ ಹೆಂಗೆ ತಿನ್ನೋದು ಅಂತ ಯೋಚನೆ ಮಾಡೋರಿಗೆಲ್ಲ ತುಂಬ ಅಂದರೆ ತುಂಬ ಹೆಲ್ತಿ ಇದೆ. ಆ್ಯಂಡ್ ಆಯಿಲ್ ಇರೋದಿಲ್ಲ ಜಾಸ್ತಿ. ಇದನ್ನು ಯೂಸ್ ಮಾಡ್ಕೋಬೋದು ನಾವು ಡಯಟಿಗೆ. ನೋಡಿ, ಈ ಥರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ರೇ ಚೆನ್ನಾಗಿ ಬೇಯುತ್ತೆ. ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಬಿಟ್ರೆ ಒಂದು 10 to 5 ಮಿನಿಟ್ಸಲ್ಲಿ ಇದು ಬೇಯ್ಕೊಳ್ಳುತ್ತೆ. ಈಗ ಒಂದು ಬದಿಯಲ್ಲಿ ಬೇಯ್ದಿದೆ ಅಲ್ವಾ, ಈಗ ಮತ್ತೆ 1 ಸ್ಪೂನ್ ಹೆಲ್ಪಿಂದ ನಾವು ಅದನ್ನು ತಿರುಗಿಸಾಕೊಂಡ್ಬಿಟ್ರೆ 2 ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಇದ್ರದ್ದು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ 2 ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗೆಲ್ಲ ಆಯಿಲ್ ಫುಡ್ ಕೊಡೋದು ಕಷ್ಟ ಅಲ್ವಾ, ಸೊ ಹಾಗಾಗಿ ಈ ಥರ ಮಾಡಿಕೊಡಿ. ಮಕ್ಕಳು ಆಯಿತು, ದೊಡ್ಡವರು ಕೂಡ ಡಯಟ್ ಮಾಡ್ತಾ ಇರ್ತಾರಲ್ವ, ಅಂಥವ್ರಿಗೂ ಹೆಲ್ಪ್ ಆಗುತ್ತೆ. ತುಂಬ ಈಸಿ. ಒಂದು 10 to 15 ಮಿನಿಟ್ಸಲ್ಲೇ ಮುಗ್ದು ಹೋಗ್ಬಿಡುತ್ತೆ ಇದ್ರದ್ದು ಕೆಲಸ. ತುಂಬ ಕಷ್ಟ ಇಲ್ಲ. ನೋಡಿ, ಮಾಡ್ಕೊತೀನಿ ನಿಮ್ಮ ಮನೇಲಿ ಒಂದು ಸಲ. ಇದು ಮತ್ತು ಒಂದು ಸಲ ಕ್ಲೋಸ್ ಮಾಡಿಬಿಟ್ಟು ಈ ಥರ 2 ಬದಿಯಲ್ಲಿ ಬೆಂದಾದ್ಮೇಲೆ ಈ ಥರ ಇರುತ್ತೆ. ಇದನ್ನು ಸಾಸ್ ಜೊತೆಗೆ ಹಚ್ಕೊಂಡು ತಿನ್ಬೋದು.
ಸಾಸ್ ಇಲ್ಲ ಅಂತಂದರೆ ಚಟ್ನಿ ಜೊತೆಗೂ ಹಚ್ಕೊಂಡು ಕಾಯಿ ತುರಿ ಚಟ್ನಿ ಇರುತ್ತಲ್ವ, ಸೊ ಅದನ್ನ ಜೊತೆಗೂ ಹಚ್ಕೋಬೋದು. ಇವಾಗ ನೋಡಿ ಇದೆಲ್ಲ ಎರಡೂ ಬದಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎರಡೂ ಬದಿಯಲ್ಲಿ ಬೇಯಿಸ್ಕೊಂಬಿಟ್ಟು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ತುಂಬ ಸ್ಮೂತಾಗಿ ತೆಗಿಬೇಕು. ಆ್ಯಕ್ಚುಲಿ ಪೋಹ ಅಲ್ವಾ, ಮೆತ್ತಗಾಗಿರುತ್ತೆ, ಸೊ ತುಂಬ ಡೆಡಿಕೇಟ್ ಆಗಿರುತ್ತೆ. ಸೊ ನೀವು ನೀಟಾಗಿ ಎತ್ಕೋಬೇಕು. ಎರಡು ಕಡೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿದ್ರೆ ಅದು ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ತುಂಬ ಹಂಚಿಗೆ ಇಟ್ಕೊಂಡ್ಬಿಡ್ತದೆ. ಸೊ ಅದಕ್ಕೋಸ್ಕರ ಫಸ್ಟು ಹಂಚಿಗೆ ಆಯಿಲ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳ್ತಾ ಇರೋದು ನಾನು. ಈಗ ನೆಕ್ಸ್ಟು ಇನ್ನೊಂದು ಬ್ಯಾಚ್ ಇತ್ತು, ಅದನ್ನು ಇನ್ನೊಂದು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಮಿಕ್ಕಿರೋದು ಕಟ್ಲೆಟ್ಗಳನ್ನೆಲ್ಲ ಮತ್ತೆ ಜೋಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು, ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು. ಖುಷಿಯಾಗಿ ತಿಂದರು ಇಬ್ಬರು ಕೂಡ. ಸೊ ನನಗೂ ಮಾಡಿದ್ದಕ್ಕೂ ಸ್ವಲ್ಪ ಖುಷಿಯಾಯಿತು. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದೀನಿ. ಸೊ ನೀವು ಮನೇಲಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸರ್ವ್ ಮಾಡ್ತಿದ್ದೀನಿ ನಮ್ಮ ಮನೆಯವರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.